ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಅನ್ನ ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೇನೆ ಬಿಗ್ ಬಾಸ್ ಸೀಸನ್ 11 ಮುಗಿತಾ ಬಂತು. ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಎಂಡ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಒಂದು ಕಾತುರತೆ ಇದೆ, ಯಾರಪ್ಪ ಬಿಗ್ ಬಾಸ್ ವಿನ್ನರ್ ಆಗಬಹುದು ಅಂತ. ಸಾಕಷ್ಟು ನಿರೀಕ್ಷೆಗಳ ಪ್ರಕಾರ ಕೆಲವೊಂದು ಹೆಸರುಗಳು ಈಗಾಗಲೇ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಪರ್ಸನ್ಗಳ ಹೆಸರುಗಳು ವೈರಲ್ ಆಗ್ತಾ ಇರುವಂತದ್ದು ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನುವ ಒಂದು ವಿಚಾರವಾಗಿ. ಸೊ ಬಿಗ್ ಬಾಸ್ ಸೀಸನ್ ಶುರು ಆಗಿರೋದ್ರಿಂದ ಮೊದಲ ದಿನದಿಂದಲೇ ಕೂಡ ಕೆಲವೊಬ್ಬರ ಹೆಸರುಗಳು ಆಲ್ರೆಡಿ ಜನಕ್ಕೆ ಫಿಕ್ಸ್ ಆಗಿದ್ರು, ಈ ವ್ಯಕ್ತಿನೇ ವಿನ್ ಆಗ್ತಾರೆ ಅನ್ನುವಂತ ಒಂದು ವಿಚಾರ. ಸೊ ತ್ರಿವಿಕ್ರಮ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಹಾಗೇನೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ವ್ಯಕ್ತಿ, ಕುರಿಗಾಹಿ ವ್ಯಕ್ತಿ ಒಬ್ಬ ಹನುಮಂತು ಲಮಾಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇವರಿಬ್ಬರ ಹೆಸರುಗಳು ತುಂಬಾನೇ ಟಾಪ್ ಆಗಿ ಕೇಳಿ ಬರ್ತಾ ಇದೆ. ಇವರಿಬ್ಬರಲ್ಲಿ ಒಬ್ರು ಖಂಡಿತವಾಗ್ಲೂ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ, ಬಿಗ್ ಬಾಸ್ ಕಿರೀಟವನ್ನ ಪಡಿತಾರೆ ಅನ್ನುವಂತಹ ವಿಚಾರ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಗೌತಮಿ ಜಾಧವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಮಂಜು ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅದಲ್ಲದೆ ಅವರಿಬ್ಬರ ಜೊತೆಗೆ ರಜತ್ ಕಿಶನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹನುಮಂತ ಲಮಾಣಿ ಅವರ ಹೆಸರು ಮೊದಲನೇದಾಗಿ ಜಾಸ್ತಿಯಾಗಿ ಕೇಳಿ ಬರ್ತಾ ಇರುವಂತದ್ದು. ಕಾರಣ ಏನಪ್ಪಾ ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತ ವ್ಯಕ್ತಿಗಳು ಗೆಲ್ಬಾರ್ದು ಅನ್ನುವಂತ ಯಾವುದೇ ರೀತಿಯಾದಂತಹ ವಿಚಾರ ಇಲ್ಲ, ಗೆಲ್ತಾರೆ. ಯಾಕಂದ್ರೆ ಈ ಹಿಂದೆ ಬೇರೆ ರಿಯಾಲಿಟಿ ಶೋಗಳಿಗೆ ಕಂಪೇರ್ ಮಾಡಿದ್ರೆ ನೋಡ್ಬಹುದು ನಾವು, ಅಲ್ಲಿ ಕೂಡ ಅಷ್ಟೇ ಕೆಲವೊಂದ್ರಲ್ಲಿ ಈಗಾಗಲೇ ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ವಿನ್ ಆಗಿದ್ದಾರೆ. ಸೊ ನಮ್ಮ ಕನ್ನಡದಲ್ಲೂ ಕೂಡ ಇದೇ ರೀತಿ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತಾನು ಹೇಳ್ತಾರೆ. ಉತ್ತರ ಕರ್ನಾಟಕದ ಪ್ರತಿಭೆ, ಹಳ್ಳಿ ಪ್ರತಿಭೆ, ತನ್ನ ಹಾಡಿನಿಂದಲೇ ಜನರ ಮನಸ್ಸನ್ನು ಗೆದ್ದಂತಹ ಹುಡುಗ ಹನುಮಂತು ಅವರು ಗೆಲ್ಬಹುದು ಅಂತ ಸಾಕಷ್ಟು ನಿರೀಕ್ಷೆಗಳು ಕೂಡ ಹೇಳ್ತಾ ಇರುವಂತದ್ದು. ಈ ಹಿಂದೆ ಪೋಲ್ಗಳಲ್ಲೂ ಕೂಡ ಗೊತ್ತಾಗಿರುವಂತಹ ವಿಚಾರ ಅಂದ್ರೆ ಹನುಮಂತು ಲಮಾಣಿಯವರೇ ಬಿಗ್ ಬಾಸ್ ಕಿರೀಟವನ್ನ ಅಲಂಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇನ್ನು ತ್ರಿವಿಕ್ರಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಒಂದಿಷ್ಟು ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತುತವಾಗಿ ನಡೀತಾ ಇರುವಂತದ್ದು ನೀವು ಗಮನಿಸಿರಬಹುದು. ಒಬ್ಬರೊಬ್ಬರು ಸ್ಪರ್ಧಿಗಳು ಒಂದೊಂದು ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಬದಲಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ರು ತನ್ನ ಮೈಂಡ್ ಗೇಮ್ ಅನ್ನ ಯೂಸ್ ಮಾಡ್ಕೊಂಡು ಆಟಗಳನ್ನ ಆಡ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಅವ್ರ ಜೊತೆ ಭವ್ಯ ಗೌಡ ಅವರು ತುಂಬಾನೇ ಹೊಂದಾಣಿಕೆಯಿಂದ ಇದ್ದಾರೆ. ಪ್ರತಿಯೊಂದು ವಿಚಾರವನ್ನು ಕೂಡ ತ್ರಿವಿಕ್ರಮ್ ಅವ್ರ ಜೊತೆ ಹೇಳ್ಕೊಳ್ತಾರೆ, ತುಂಬಾನೇ ಕಂಫರ್ಟೇಬಲ್ ಝೋನ್ ನಲ್ಲಿ ಇದ್ದಾರೆ ಅಂತ ಜನ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಭವ್ಯ ಗೌಡ ಅವರ ಬಗ್ಗೆ ನೆಗೆಟಿವ್ ಆಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಬಕೆಟ್ ಭವ್ಯ ಅಂತಾನು ಕೂಡ ಹೇಳ್ತಾರೆ. ಅಂದ್ರೆ ಒಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರ ಅಕ್ಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು ದಿವ್ಯಾ ಗೌಡ ಅವರು ಕೂಡ ಒಂದಿಷ್ಟು ಬೇಸತ್ತು ಮಾತುಗಳನ್ನ ಹೇಳಿದ್ರು, ಲೈವ್ ಮುಖಾಂತರ ಹೇಳಿದ್ರು. ನನ್ನ ತಂಗಿ ಆತರ ಅಲ್ಲ, ತುಂಬಾ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ, ಅವಳು ತುಂಬಾ ಚೆನ್ನಾಗಿ ಆಟಗಳನ್ನ ಆಡ್ತಾ ಇದ್ದಾಳೆ ಅಂತ ಹೇಳಿದ್ರು. ಇನ್ನು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನಂತರ ತ್ರಿವಿಕ್ರಮ್ ಅವ್ರ ಜೊತೆ ಪರೋಕ್ಷವಾಗಿ ಹೇಳಿದ್ರು ಭವ್ಯ ಗೌಡ ಅವರಿಗೆ, ನೀನು ಆ ವ್ಯಕ್ತಿಯಿಂದ ಒಂದ್ ಸ್ವಲ್ಪ ದೂರ ಇರ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ದಿವ್ಯಾ ಗೌಡ ಅವರು ಭವ್ಯ ಗೌಡ ಅವರಿಗೆ ಹೇಳಿದ್ರು. ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಟ್ರು. ಯಾಕಂತಂದ್ರೆ ಸಾಮಾನ್ಯವಾಗಿ ಕಾಣಿಸುತ್ತೆ, ನಾವು ಎಲ್ಲರೂ ಕೂಡ ಟಿವಿ ಪರದ ಮೇಲೆ ಇಬ್ಬರನ್ನ ನೋಡಿದಾಗ ನಮ್ಗೆ ಅನ್ಸ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಲವ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ಕೂಡ ಅವರಿಬ್ಬರ ಬಗ್ಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ ಅವರಿಬ್ಬರು ಫ್ರೆಂಡ್ಸ್ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ಒಂದು ಸೀನಲ್ಲೂ ಕೂಡ ಇಬ್ರು ಕೂಡ ಮಾತನಾಡ್ಕೊಳ್ತಾರೆ, ಇಬ್ರು ಕೂಡ ಶೇರ್ ಮಾಡ್ಕೊಳ್ತಾರೆ, ವಿಚಾರಗಳನ್ನ ಹೇಳ್ಕೊಳ್ತಾರೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಭವ್ಯ ಗೌಡ ಅವರು ತ್ರಿವಿಕ್ರಮ ಅವ್ರನ್ನ ಡಿಪೆಂಡ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ದಿವ್ಯಾ ಗೌಡ ಅವರು ಮನೆಗೆ ಬಂದು ಹೇಳಿದ್ದಾರೆ, ನೀನ್ ಎಲ್ಲೋ ಒಂದ್ ಕಡೆ ಕಂಫರ್ಟ್ ಝೋನ್ ಅಲ್ಲಿ ಇದೆಯಾ, ಅದರಿಂದ ಆಚೆ ಬಾ, ನಿಂದೆ ಆದಂತಹ ಒಂದು ಡಿಸಿಷನ್ ಅನ್ನ ತಗೋ. ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನ ನೀನ್ ಕೇಳ್ಬೇಕಾಗಿಲ್ಲ, ನಿನ್ನ ಡಿಸಿಷನ್ ನೀನ್ ತಗೋಬೇಕು, ತುಂಬಾನೇ ಇಂಪಾರ್ಟೆಂಟ್ ಇದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ತರಹ ಹೇಳಿರೋದಕ್ಕೆ ಭವ್ಯ ಗೌಡ ಅವರು ಓ ಹೌದಾ ಓಕೆ ಅಂತಾನು ಕೂಡ ಹೇಳ್ತಾರೆ. ಸೊ ಹೀಗಾಗಿ ಒಂದಿಷ್ಟು ವಿಚಾರಗಳು ಕೂಡ ನಡೆಯುತ್ತೆ, ಫ್ಯಾಮಿಲಿ ರೌಂಡ್ ನಡೆಯುತ್ತೆ. ಫ್ಯಾಮಿಲಿ ಅವರೆಲ್ಲರೂ ಕೂಡ ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೆಗೆ ಬರ್ತಾರೆ, ತುಂಬಾ ಆತ್ಮೀಯತೆಯಿಂದ ಹೇಳ್ತಾರೆ. ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತಾರೆ. ಸೊ ತ್ರಿವಿಕ್ರಮ್ ಅವರ ತಾಯಿ ಕೂಡ ಬರ್ತಾರೆ ಬಿಗ್ ಬಾಸ್ ಮನೆಗೆ. ಸೊ ಅವರ ತಾಯಿ ಬಂದು ಒಂದಿಷ್ಟು ಕಾಂಪ್ಲಿಮೆಂಟ್ ಕೊಡ್ತಾರೆ ಭವ್ಯ ಗೌಡ ಅವರಿಗೆ, ನೀವು ರಾಧಾಕೃಷ್ಣ ತರ ಇದ್ದೀರಾ ಅಂತಾನು ಹೇಳ್ತಾರೆ. ಸೊ ಇದರಿಂದಾಗಿ ಭವ್ಯ ಗೌಡ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಗ್ತಾರೆ. ಸೊ ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರ ಮೇಲೆ
ಮೇಲೆ ಒಂದು ತುಂಬಾನೇ ಡಿಪೆಂಡ್ ಆಗಿದ್ದಾರೆ, ಎಲ್ಲೋ ಲವ್ ಅಲ್ಲಿ ಬಿದ್ದಿದ್ದಾರೆ ಅಂತ ಸಾಮಾನ್ಯವಾಗಿ ನೋಡುಗರಿಗೆ ಅನ್ಸಿರುವಂತದ್ದು. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ತ್ರಿವಿಯಾ ಇರ್ಬೋದು, ಹೀಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಗ್ರೂಪ್ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತಾ ಅವರನ್ನು ಕೂಡ ಕಂಪೇರ್ ಮಾಡ್ತಿದ್ದಾರೆ. ಮೋಕ್ಷಿತಾ ಅವ್ರ ಜೊತೆ ತ್ರಿವಿಕ್ರಮ್ ಅವರು ಎಲ್ಲೋ ಒಂದ್ ಕಡೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತಾನು ಹೇಳ್ತಾರೆ. ಸೊ ಹೀಗಾಗಿ ರಿಯಲ್ ಆಗಿ ಏನು ಗೊತ್ತಿಲ್ಲ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಒಬ್ಬರನ್ನ ಜೊತೆ ಇರ್ಬೇಕು ಅಂತ ಅಂದ್ರೆ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಮೈಂಡ್ ಗೇಮ್ ಅನ್ನ ಯೂಸ್ ಮಾಡ್ಬೇಕು, ಒಂದಿಷ್ಟು ಕಂಫರ್ಟೇಬಲ್ ಝೋನ್ ಕೂಡ ಬೇಕಾಗುತ್ತೆ. ಹಾಗಂತ ತಾವು ಮಾತನಾಡದೆ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ತುಂಬಾನೇ ವ್ಯರ್ಥ ಅಂತಾನು ಅನ್ಸುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ತಮ್ಮ ಏನು ಎಲ್ಲಾ ಭಾವನೆಗಳನ್ನ ಹೇಳ್ಕೊಡೋದಕ್ಕೆ ಅಥವಾ ಶೇರ್ ಮಾಡ್ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಂತ ಅನ್ಸುತ್ತೆ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದಂತಹ ವಿಚಾರಗಳು ಕೂಡ ನಡೀತಾ ಇರುವಂತದ್ದು. ಇನ್ನು ಗೌತಮಿ ಹಾಗೂ ಮಂಜು ಅವರು, ಉಗ್ರಂ ಮಂಜು ಅವರನ್ನ ನೀವು ನೋಡಿರ್ಬೋದು. ಇಬ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ಟೈಮು ಕೂಡ ಇಬ್ರು ಕೂಡ ಜಾಸ್ತಿಯಾಗಿ ಒಟ್ಟಿಗೆ ನೀವು ಕಾಣಿಸ್ಕೊಳ್ತಾರೆ. ಆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಇದು ನಿಜಕ್ಕೂ ಫ್ರೆಂಡ್ಶಿಪ್ ಅಥವಾ ತಾನು ಮುಂದೆ ಬರ್ಬೇಕು ಅಥವಾ ತಾನು ಅವಳನ್ನ ಹಿಂದಕ್ಬೇಕು ಅಂತ ಮಂಜು ಅವರು ಹೋಗ್ತಿದ್ದಾರೋ, ಅಥವಾ ಗೌತಮಿ ಅವರು ಇಲ್ಲ ಮಂಜು ಅವರನ್ನ ಹಿಂದಕ್ಕೆ ತಾನು ಮುಂದೆ ಹೋಗ್ಬೇಕು ಅಂತ ಮಾಡ್ತಿದ್ದಾರೋ, ಈ ರೀತಿ ಎಲ್ಲ ಡ್ರಾಮಾ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಇವರಿಬ್ಬರ ಬಗ್ಗೆ ಕೂಡ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ, ಒಂದಿಷ್ಟು ನೆಗೆಟಿವ್ ಕಮೆಂಟ್ ಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಇದೇ ರೀತಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಇಬ್ಬರು ವ್ಯಕ್ತಿಗಳು ರಜತ್ ಹಾಗೂ ಹನುಮಂತು ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅತ್ಯುತ್ತಮವಾಗಿ ಆಟಗಳನ್ನ ಆಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹನುಮಂತು ಅವರು ನಿಜಕ್ಕೂ ತಾನು ಏನಿದ್ದೀನಿ, ತನ್ನ ವ್ಯಕ್ತಿತ್ವ ಏನಿದೆ ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಓಪನ್ ಆಗಿ ತೆರೆದಿಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಒಂದು ಹಳ್ಳಿಯ ಹುಡುಗ ಹೇಗಿರ್ಬೇಕು, ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೆ, ತಾನು ಏನಿದ್ರು ಕೂಡ ಅದನ್ನ ಒಂದು ಸ್ವೀಕರಿಸುವಂತಹ ಮನೋಭಾವ ಹನುಮಂತು ಅವರಿಗೆ ಇರುವಂತದ್ದು. ಸೊ ಹೀಗಾಗಿ ಹನುಮಂತು ಅವರು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿ ಬಿಗ್ ಬಾಸ್ ಮನೆ ಗೆಲ್ಬೇಕು, ಬಿಗ್ ಬಾಸ್ ಮನೆಯ ಕಿರೀಟವನ್ನ ಅಲಂಕರಿಸಬೇಕು ಸಾಮಾನ್ಯ ವ್ಯಕ್ತಿ ಅಂತ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಹನುಮಂತು ವಿನ್ ಆಗುವಂತಹ ಚಾನ್ಸ್ 99% ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ಕೇವಲ ಎಂಟರ್ಟೈನ್ಮೆಂಟ್ ಝೋನ್ ನಿಂದ ಬಂದವರು. ಸೊ ಹೀಗಾಗಿ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಅವರಿಗೆಲ್ಲ ಒಂದ್ ಕಡೆ ಪ್ಲಸ್ ಪಾಯಿಂಟ್. ಇದರಿಂದಾಗಿ ತ್ರಿವಿಕ್ರಮ್ ಅವರ ಮೇಲೆ ಒಂದಿಷ್ಟು ಜನ ಒಂದು ಇವರು ವಿನ್ ಆಗ್ಬೋದು ಅಂತ ಒಂದಿಷ್ಟು ಜನ ಅನ್ಕೊಂಡಿದ್ದಾರೆ, ತ್ರಿವಿಕ್ರಮ್ ಅವರು ಬರಲೂಬಹುದು ಅನ್ನುವಂಥದ್ದು. ಸೊ ಹೀಗಾಗಿ ಒಂದಿಷ್ಟು ಒಪಿನಿಯನ್ ಅವರ ಮೇಲೆ ಕೂಡ ಕ್ರಿಯೇಟ್ ಆಗಿರುವಂತದ್ದು. ಇನ್ನು ರಜತ್ ಅವರು ಕೂಡ ಅಷ್ಟೇ ಎಂಟ್ರಿ ಆದಂತಹ ಮೊದಲ ದಿನದಲ್ಲಿ ಒಂದ್ ಸ್ವಲ್ಪ ಮೌನವಾಗಿದ್ರು. ಅದಾದ ನಂತರ ಇವಾಗ ತುಂಬಾನೇ ಮಾತನಾಡ್ತಾ ಇದ್ದಾರೆ. ಸೊ ಅವ್ರು ಏನಿದ್ದಾರೆ ಅವರ ವ್ಯಕ್ತಿತ್ವ ಅದನ್ನೆಲ್ಲ ತೋರಿಸ್ಕೊಂತಾ ಇದ್ದಾರೆ. ತಾನೇನು ಮನ್ಸಲ್ಲಿ ಇಟ್ಕೊಳ್ಳಲ್ಲ, ಡೈರೆಕ್ಟ್ ಆಗಿ ಹೇಳ್ತಾರೆ. ಈ ರೀತಿಯಾಗಿ ರಜತ್ ಅವರು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇರುವಂತದ್ದು. ಸೊ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು. ಜೊತೆಗೆ ಗೌತಮಿನೂ ಕೂಡ ವಿನ್ ಆಗ್ಬೋದು ಅಥವಾ ಮಂಜು ಕೂಡ ವಿನ್ ಆಗ್ಬೋದು. ಇವರಿಬ್ಬರಲ್ಲಿ ಒಬ್ರಂತೂ ಖಂಡಿತವಾಗ್ಲೂ ಫೈನಲ್ಗೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಜನರಲ್ಲಿ ಇರುವಂತದ್ದು. ಸೊ ಹೀಗಾಗಿ ಫ್ಯಾಮಿಲಿ ರೌಂಡ್ ಅಲ್ಲಿ ಎಲ್ರಿಗೂ ಕೂಡ ಒಂದಿಷ್ಟು ಖುಷಿ ಆಯ್ತು. ಎಲ್ರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗಿತ್ತು. ಎಲ್ಲಾ ತಮ್ಮ ಫ್ಯಾಮಿಲಿಯವರನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಟ್ರು ಅನ್ನುವಂತಹ ವಿಚಾರ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಗಿಯಲಿದೆ. ಇವತ್ತಿನ ಅಂದ್ರೆ ಈ ಸಲದ ಬಿಗ್ ಬಾಸ್ ಒಂದೆರಡು ವಾರ ಜಾಸ್ತಿಯಾಗಿ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ 9 ಜನ ಇದ್ದಾರೆ. ಈ 9 ಜನರಲ್ಲಿ ಯಾರಪ್ಪ ಫೈನಲ್ಗೆ ಬರ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ. ಮಧ್ಯದಲ್ಲಿ ಡಬಲ್ ಎಲಿಮಿನೇಷನ್ ಆಗಬಹುದು ಅನ್ನುವಂತಹ ವಿಚಾರ ಕೂಡ ಹೌದು. ಜೊತೆಗೆ ಫೈನಲ್ ತನಕ ಯಾರು ತಲುಪಬಹುದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಕಾತುರದಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತದ್ದು. ಇನ್ನು ಈ ಹಿಂದೆ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಒಂದಿಷ್ಟು ಜನ ಹೇಳ್ತಾ ಇರುವಂತದ್ದು ಅಂದ್ರೆ ಕೆಲವೊಂದು ಮೂಲಗಳ ಪ್ರಕಾರ ಜನವರಿ 26 ಆ ಒಂದು ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ದಿನಾಂಕ ನಿಗದಿಯಾಗಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ಹೌದು. ಈ ರೀತಿಯಾಗಿ ಆ ತಂಡ ಡಿಸ್ಕಸ್ ಮಾಡ್ತಾ ಇದೆಯಂತೆ. ಅಂದ್ರೆ ಜನವರಿ ಎಂಡ್ಗೆ ಫಿನಾಲೆ ನಡೆಯುವಂತಹ ಸಾಧ್ಯತೆ ಬಹಳನೇ ಜಾಸ್ತಿ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಇದಕ್ಕಾಗಿ ವೇದಿಕೆ ಕೂಡ ಸಿದ್ಧವಾಗಿದೆ ಅಂತಾನು ಹೇಳಲಾಗ್ತಾ ಇದೆ. ಜೊತೆಗೆ ಈ ಹಿಂದೆ ಎಲಿಮಿನೇಟ್ ಆಗಿ ಹೋದಂತಹ ಸ್ಪರ್ಧಿಗಳು ಈಗಾಗಲೇ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಡಾನ್ಸ್ ಇರ್ಬೋದು, ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಡಾನ್ಸ್ ಮೂಲಕ ತಮ್ಮ ಒಂದು ಪ್ರೋತ್ಸಾಹವನ್ನ ವೇದಿಕೆಯ ಮೇಲೆ ಫೈನಲ್ ಅಲ್ಲಿ ತೋರಿಸ್ತಾರೆ. ಸೊ ಹೀಗಾಗಿ ಡಾನ್ಸ್ಗೆಲ್ಲ ರೆಡಿ ಆಗ್ತಾ ಇದ್ದಾರೆ, ಒಂದಿಷ್ಟು ಪ್ರಿಪರೇಷನ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸೊ ಅಂದ್ರೆ ಜಾನ್ವರಿ ಎಂಡ್ಗೆ ನಾವು ಫಿನಾಲೆಯನ್ನ ನೋಡ್ಬೋದು. ದಿನಾಂಕ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ವೀಕ್ಷಕರೇ, ನಿಮ್ಮ
ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತಹ ಕಂಟೆಸ್ಟೆಂಟ್ ಯಾರು, ಸಾಮಾನ್ಯ ವ್ಯಕ್ತಿ ವಿನ್ ಆಗ್ಬೇಕು ಅಥವಾ ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಂಡು ಆಕ್ಟರ್ ಆಗಿ ಹೊರಹೊಮ್ಮಿದವರು ವಿನ್ ಆಗ್ಬೇಕಾ, ಇವೆಲ್ಲವನ್ನ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜಯವಾಣಿ. ಧನ್ಯವಾದಗಳು.